ಫಸ್ಟ್ ಇವತ್ತು ಪಿಟಿಷನ್ ಏನು ಹಾಕಿದ್ರಿ, ಕೋರ್ಟಲ್ಲಿ ಏನಾಯಿತು ಅಂತ ಜಸ್ಟ್ ಈಗ ವಕೀಲ ಜೀವ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಬೆಂಗಳೂರು ವಕೀಲರ ಸಂಘ ಆತ್ಮಹತ್ಯೆ ಆಗಿದಂಥ ಮರುದಿನವೇ CBIಗೆ ಈ ಕೇಸನ್ನ ನೀಡಬೇಕಂತ ನಾವೊಂದು ಅಪ್ಲಿಕೇಶನ್ನ ಹಾಕಿದ್ದೀವಿ ಕೋರ್ಟ್ನಲ್ಲಿ. ಶನಿವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಶುಕ್ರವಾರ. ಶನಿವಾರ ಈ ಒಂದು ಅಪ್ಲಿಕೇಶನ್ನ ಹಾಕಿದ ತಕ್ಷಣ ಪೊಲೀಸ್ ಕಮಿಷನರು ಈ ಒಂದು ಪಿಟಿಷನ್ನ ಈ ಒಂದು ಕೇಸ್ನ ದಾಖಲೆಯನ್ನು FIRನ ಇಮಿಡಿಯೇಟಾಗಿ CCBಗೆ ರವಾನೆ ಮಾಡಿ CCB ಈ ಪ್ರಕರಣವನ್ನು ಮುಂದಿನ ತನಿಖೆಗೆ ಒಪ್ಪಿಸಿದ್ದಾರೆ. ಅಂದರೆ ಆತ್ಮಹತ್ಯೆ ಪ್ರಕರಣದ ತನಿಖೆ. ಈ ಆತ್ಮಹತ್ಯೆ ಪ್ರಕರಣದ ತನಿಖೆಯಲ್ಲಿ DYSP ಕನಕಲಕ್ಷ್ಮಿ ಬೋವಿ ಸ್ಕ್ಯಾಮ್ ಬಗ್ಗೆ ನಡೆದಿರ್ತಕ್ಕಂತಹ ತನಿಖೆಯಲ್ಲಿ ಬಹಳ ವಿಪರೀತ ಒಂದು ಮೆಂಟಲ್ ಹರಾಸ್ಮೆಂಟ್ ನೀಡಿ, ವಿಪರೀತವಾಗಿ ಟಾರ್ಚರ್ ಮಾಡಿ, ಪೂರ್ಣವಾಗಿ ಜೀವ ಅನ್ನೋ ಒಂದು ವಕೀಲೆಯ ಜೀವವನ್ನೇ ಹೋಗುವಂತೆ ಮಾಡಿದ್ದಾರೆ. ಇದನ್ನು ಸೆಕ್ಷನ್ 306 ಹಳೆಯ IPC ಸೆಕ್ಷನ್ 306ನಲ್ಲಿ ಇನ್ಸೈಟ್ಮೆಂಟ್ ಟು ಸೂಸೈಡ್, ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಪ್ರಚೋದನೆ ಅಂತ DYSP ಕನಕಲಕ್ಷ್ಮಿ ಮೇಲೆ ಕೇಸ್ ಬುಕ್ ಆಗಿದೆ. ಇದರ ಜೊತೆಗೆ DYSP ಕನಕಲಕ್ಷ್ಮಿ ಈ ಒಂದು ಪ್ರಚೋದನೆಯನ್ನು ನೀಡಿದ್ದು ಹಣಕ್ಕಾಗಿ, ಹಣದ ಆಮಿಷಕ್ಕಾಗಿ ಅಂತಲೂ ಸಹ ಜೀವ ಅವರ ತಂಗಿ ಸಂಗೀತ ಏನಿಲ್ಲಿದ್ದಾರೆ ಅವರು ದೂರನ್ನು ನೀಡಿದ್ದಾರೆ. ಅದರ ಮೇಲೆ ಪ್ರಿವೆನ್ಷನ್ ಆಫ್ ಭ್ರಷ್ಟಾಚಾರ ನಿಗ್ರಹಣ ಕಾಯ್ದೆಯಲ್ಲಿ ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ನಾವು ಅಪ್ಲಿಕೇಶನ್ ಹಾಕಿದಾಗಿಂದ CCBಗೆ ರೆಫರ್ ಮಾಡಿದ್ದಾರೆ. ಪಾಪ ಕಮಿಷನರ್ ಅವರು ತನಿಖೆ ಮಾಡಲಿ ಅಂತ CCBಗೆ ರೆಫರ್ ಮಾಡಿದ್ದಾರೆ. ಆದರೆ ತನಿಖಾಧಿಕಾರಿಗಳು, CCB ತನಿಖಾಧಿಕಾರಿಗಳು ಯಾವ ತನಿಖೆಯನ್ನು ಮಾಡದೆ ನಿರಾಸಕ್ತರಾಗಿ ಅದರ ಬಗ್ಗೆ ಏನೂ ಕಾರ್ಯಕ್ರಮವನ್ನು ತೆಗೆದುಕೊಳ್ಳದೆ ಸುಮ್ಮನೆ ಇದ್ದಾರೆ. ಇದು ನಿಜವಾಗಿಯೂ ಆಶ್ಚರ್ಯಕರವಾದ ಸಂಗತಿ. ನಮಗೆ ಈ ರಾಜ್ಯದಲ್ಲಿ ಅಥವಾ ಇಂತಹ ಪ್ರಕರಣಗಳಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಾನಿಲ್ಲಿ ಯಾವ ರಾಜಕಾರಣಿಗಳನ್ನು ನೇಮಿಸಲ್ಲ, ಯಾಕೆಂದರೆ ರಾಜಕಾರಣಿಗಳ ಪಾತ್ರ ಕಡಿಮೆ ಇರುತ್ತೆ ಇಂಥದ್ರಲ್ಲಿ. ಇದರಲ್ಲಿ ಅಧಿಕಾರಿಗಳ ಪಾತ್ರ ಜಾಸ್ತಿ ಇರುತ್ತೆ. ಒಬ್ಬ ಅಧಿಕಾರಿ, ಉನ್ನತ ಅಧಿಕಾರಿ ಕ್ರಮಕ್ಕೆ ತೆಗೆದುಕೊಳ್ಬೇಕು ಉನ್ನತ ಅಧಿಕಾರಿ ಮೇಲೆ ಅಂತಂದರೆ, ಉನ್ನತ ಅಧಿಕಾರಿ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಂದರೆ ಅನೇಕ ಬೇರೆ ಅಧಿಕಾರಿಗಳು ಹೆದರ್ತಾರೆ. ಯಾಕೆ ಅಂತಂದರೆ ಅವರೆಲ್ಲ ಸಹೋದ್ಯೋಗಿಗಳು. ಈಗ ನಮ್ಮ ವೃತ್ತಿನಲ್ಲಿ ನಮ್ಮ ಲಾಯರ್ಗಳಿದ್ದಾಗ ನಾವು ಲಾಯರ್ಗಳನ್ನು ಸುರಕ್ಷಿತವಾಗಿ ಇಟ್ಕೊಳೋದು ನಮ್ಮ ಕೆಲಸ, ಹಾಗೆ ಪೊಲೀಸರನ್ನ ಸುರಕ್ಷಿತವಾಗಿ ಇಟ್ಕೊಳೋದು ಅವ್ರ ಕೆಲಸ. ಇವತ್ತು ನಡೆದಂಥ ಪ್ರಕರಣದಲ್ಲಿ ಇದುವರೆಗೂ ಏನು ತನಿಖೆಯನ್ನು ಮಾಡಿದ್ದಾರೆ ಅಂತ ಕೋರ್ಟ್ ಕೇಳಿದಾಗ ಹಾಗೂ ನಾವು ಅದನ್ನು ಪ್ರಶ್ನಿಸಿದಾಗ ಇಂತಹ ತನಿಖೆ ಮಾಡಿದ್ದೀವಿ ಅಂತ ಹೇಳೋ ಒಂದು ಪರಿಸ್ಥಿತಿನಲ್ಲೇ ನಮ್ಮ ಪ್ರಾಸಿಕ್ಯೂಷನ್ ಅವರು ಹೇಳೋ ಒಂದು ಪರಿಸ್ಥಿತಿನಲ್ಲಿ ಇರಲಿಲ್ಲ. ಯಾಕೆ ಈ ಥರ ಆಗ್ತಾಯಿದೆ ಅಂತಂದರೆ, ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಅವ್ರನ್ನ ಬಟ್ಟೆಗಳೆಲ್ಲ ತೆಗೆಸಿ ಅವ್ರ ಮೇಲೆ ತನಿಖೆ ಮಾಡಿ ಮಂಡಿ ಮೇಲೆ ಕೂರಿಸಿ ಹೊಡೆದು ಅವ್ರ ಮೇಲೆ ನಾನು ಹೇಳ್ದಂಗೆ ನೀನು ಬರೀಬೇಕು, ನಾನು ಹೇಳ್ದಂಗೆ ನೀನು ಸ್ಟೇಟ್ಮೆಂಟ್ನ ಕೊಡಬೇಕು, ಇಂತಹ ಒಂದು ಬಹಳ ಎಕ್ಸ್ಟ್ರೀಮ್ ಟಾರ್ಚರ್ ಅಂತೇನು ಹೇಳ್ತಾರೆ, ಇಂಥ ಎಕ್ಸ್ಟ್ರೀಮ್ ಟಾರ್ಚರ್ಗೆ ಅವಳನ್ನ ಜೀವನ ಪ್ರಚೋದನೆ ಮಾಡಿದ್ರಿಂದ ಆವತ್ತಿನ ದಿನ ರಾತ್ರಿ ಡೆತ್ ನೋಟ್ನಲ್ಲಿ ಸುಮಾರು 11:45ರಿಂದ ಬರೆಯೋದಕ್ಕೆ ಶುರು ಮಾಡ್ತಾಳೆ. ಡೆತ್ ನೋಟ್ನಲ್ಲಿ ಪ್ರತಿಯೊಂದು ಪೇಜ್ನಲ್ಲೂ ಡೇಟ್ ವೈಸ್ ದಾಖಲಿಸ್ತಾಳೆ. ಹೇಗೆ ಅವ್ರ ಮೇಲೆ DYSP ಕನಕಲಕ್ಷ್ಮಿ ಇಲ್ಲದೇ ಇರೋ ಅಪರಾಧಗಳನ್ನು ನಿನ್ನ ಮೇಲೆ ಎಸಗ್ತೀನಿ, ಇಲ್ಲದೇ ಇರೋ ಪ್ರಚೋದನೆಯನ್ನು ನೀಡಿ ಅವಳಿಗೆ ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಒಂದು ಮಾನಸಿಕ ಸ್ಥಿತಿಗೆ ತಂದರು ಅನ್ನೋದು ಅಲ್ಲಿ ಬಹಳ ಕ್ಲಿಯರಾಗಿ ಹೇಳಿದ್ದಾಳೆ. ಒಂದೊಂದು ಪೇಜ್ಗೂ ಸೈನ್ ಹಾಕಿದ್ದಾಳೆ, ಸೈನ್ ಹಾಕಿರೋ ಸಮಯವನ್ನು ಹೇಳಿದ್ದಾಳೆ. ಅದಾದ ನಂತರ ಆತ್ಮಹತ್ಯೆ ಮಾಡ್ಕೊತಾಳೆ. ನಾವಿವಾಗ ಹೇಳ್ತಾ ಇರೋದು, ಮಾಧ್ಯಮಗಳಲ್ಲಿ ಪೊಲೀಸವರು ಅನೇಕ ವದಂತಿಗಳನ್ನು ಬಿತ್ತರಿಸ್ತಾ ಇದ್ದಾರೆ, ಸುಳ್ಳು ವದಂತಿಗಳನ್ನು. ಆ ಜಾಗ ನಾಗರಾಜ್ ಅವ್ರದ್ದು, ಇಂತಹ ಜಾಗ ಇರಲಿಲ್ಲ, ಅಲ್ಲಿ ದನದ ಕೊಠಡಿ ಇತ್ತು. ಇದು ಸ್ಕ್ಯಾಮ್ ಬಗ್ಗೆ ನಡೆದಂತಹ ಕೆಲವು ಸಂಗತಿಗಳು. ನಾವು ಸ್ಕ್ಯಾಮ್ ಬಗ್ಗೆ, ವಕೀಲರ ಸಂಘ ಸ್ಕ್ಯಾಮ್ ಬಗ್ಗೆ ನಾವು ಹೇಳ್ತಾ ಇಲ್ಲ. ನೀವು ಸ್ಕ್ಯಾಮ್ ಬಗ್ಗೆ ಆ ಒಂದು ವಿಷಯಗಳ ಬಗ್ಗೆ ನೀವು ಫುಲ್ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಬಂಧಿಸಿ, ಅಥವಾ ನೀವು ಬಂಧಿಸೋದು ಇಲ್ಲದೇ ಇದ್ದರೆ ಚಾರ್ಜ್ ಶೀಟನ್ನು ಹಾಕಿ. 2 ವರ್ಷದಿಂದ 1.5 ವರ್ಷದಿಂದ ಚಾರ್ಜ್ ಶೀಟ್ ಹಾಕ್ತೀರಾ, ಹೀಗೆ ತನಿಖೆಯನ್ನು ಮಾಡ್ತಾನೇ ಇದ್ದಾರೆ ಇವರು. ಆದ್ದರಿಂದ ಅದ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ಫುಲ್ ಕ್ರಮವನ್ನು ವಹಿಸಿ. ಆದರೆ ನಾವು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ, ಈ ಥರ ತನಿಖೆ, ಬಟ್ಟೆ ಬಿಚ್ಚಿಸುವಂಥ ತನಿಖೆಯನ್ನು DYSP ಕನಕಲಕ್ಷ್ಮಿ ಮಾಡೋದಾದರೆ ಇದನ್ನು ನಾವು ಒಪ್ಬೋದಾ? ಇದನ್ನು ನಾವೊಂದು ಪ್ರಜಾಪ್ರಭುತ್ವದಲ್ಲಿ
ಕಾನೂನು ಇರುವಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಅಮಾಯಕ ವ್ಯಕ್ತಿ ತನ್ನ ಮುಂದೆ ಬರ್ತಾಳೆ ಅಂತಂದರೆ ಆ ವ್ಯಕ್ತಿಗೆ ನೀನು ಬಟ್ಟೆ ಬಿಚ್ಚಿಸು ಅಂತ ಹೇಳಿದ್ರೆ ತನಿಖೆ ಮುಂದುವರಿಯುತ್ತಾ, ತನಿಖೆಯ ಪುರಾವೆಗಳು ಸಿಗುತ್ತಾ, ತನಿಖೆಯ ಸಾಕ್ಷ್ಯಾಧಾರಗಳು ಸಿಗುತ್ತಾ? ಇದರ ಬಗ್ಗೆ ನಮ್ಮ ಪೂರ್ಣವಾದ ನಾವು ಆಗ್ರಹಿಸ್ತಾ ಇದ್ದೀವಿ. ಇಂತಹ ಸಂಗತಿಗಳು ನಡೆದರೆ ಮುಂದಿನ ದಿನಗಳಲ್ಲಿ ಈ ತನಿಖಾಧಿಕಾರಿಗಳೇ ಇನ್ನೂ ಅನೇಕ ಜೀವಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ಇದನ್ನು ಇಂಟರ್ನಲ್ ಕರೆಕ್ಷನ್ ಪ್ರೊಸೆಸ್ ಇರಬೇಕಿತ್ತು ಪೊಲೀಸ್ನಲ್ಲಿ. ಪೊಲೀಸವರು ಇವತ್ತು ಪ್ರಶ್ನೆ ಮಾಡಬೇಕಿತ್ತು, ಯಾಕೆ ನಾವು ಈ ಥರ ಮಾಡ್ತಾ ಇದ್ದೀವಿ, ಇಂಥ ಆಫೀಸರ್ಸ್ನ ಯಾಕೆ ಇಟ್ಕೊಂಡಿದ್ದೀವಿ, ಇಂಥ ಆಫೀಸರ್ಸ್ಗೆ ಡೆಸ್ಕ್ ಜಾಬನ್ನು ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಅಂಥ ನಿಲುವನ್ನು ತೆಗೆದುಕೊಳ್ಬೇಕಿತ್ತು. ಆದರೆ ಪೊಲೀಸವರೇ ಇವತ್ತು ಇವ್ರನ್ನ ಸುರಕ್ಷಿತವಾಗಿ ಇಡಬೇಕು, ಇವ್ರ ಮೇಲೆ ಕ್ರಮ ವಹಿಸಬಾರ್ದು, ಒಂದು ವೇಳೆ ಕ್ರಮ ವಹಿಸಿದ್ರೆ ನಮ್ಮ ಮೊರಾಲ್ ಆಫ್ ದ ಫೋರ್ಸ್, ನಮ್ಮ ಒಂದು ಆತ್ಮಸ್ಥೈರ್ಯ ಕುಗ್ಗುತ್ತೆ ಅಂತ ಹೇಳಿ ಪೊಲೀಸವರೇ ಇವ್ರನ್ನ ಸುರಕ್ಷಿತವಾಗಿ ಇಟ್ಕೊತಾ ಇದ್ದಾರೆ. ಇವತ್ತು ಅವ್ರಿಗೆ ಎಲ್ಲ ಬಗೆಯ ಪ್ರೊಟೆಕ್ಷನ್ನ ಉನ್ನತ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಆದ್ದರಿಂದ ಕಮಿಷನರ್ ಅವರ ಪ್ರಥಮ ಹೆಜ್ಜೆ ಏನಿದೆ, CCB ಕೊಡೋ ಪ್ರಾಥಮಿಕವಾದ ಒಂದು ನಿಲುವು ಏನಿದೆ ಅದು ಕರೆಕ್ಟಾಗಿತ್ತು. ಆದರೆ ಆ ಪ್ರಾಥಮಿಕ ನಿಲುವಿನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಇನ್ನಷ್ಟು ಸುರಕ್ಷಿತವಾಗಿ ಇದನ್ನು ಮುಚ್ಚಿ ಹಾಕಬೇಕು ಅನ್ನೋ ಒಂದು ಹುನ್ನಾರವನ್ನು ನೋಡ್ತಾ ಇದ್ದೀವಿ. ಇದರಿಂದ ನಾವು CBIಗೆ ಕೊಡಬೇಕು ಈ ತನಿಖೆ. ನೀವು ಬೋವಿ ಸ್ಕ್ಯಾಮು ಅದರ ತನಿಖೆಯನ್ನು ಬೇರೆ ತನಿಖಾಧಿಕಾರಿಗಳು ಕೊಟ್ಟಾಗಿದೆ, ಅವ್ರು ಮಾಡ್ಕೊಳ್ಳಿ. ಆದರೆ ಈ ಆತ್ಮಹತ್ಯೆ ಪ್ರಕರಣವನ್ನು CBIಗೆ ತಕ್ಷಣ ನೀಡಬೇಕು. ಯಾವ ಅಧಿಕಾರಿಗಳು ಇವ್ರ ಮೇಲೆ ಪ್ರಭಾವ ಬೀರದೇ ಇರುವಂಥ ಅಧಿಕಾರಿಗಳಿಗೆ ಕೊಡಬೇಕು. DYSPಗಿಂತ ಉನ್ನತ ಅಧಿಕಾರಿಗಳಿಗೆ ಕೊಟ್ಟು CBIನಲ್ಲಿ ಅವರು ತನಿಖೆ ನಡೆಸಿ ಕನಕಲಕ್ಷ್ಮಿಯನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಯಾಕೆ ಅಂತಂದರೆ ಕನಕಲಕ್ಷ್ಮಿಯ ವಿಷಯದ ಬಗ್ಗೆ ನಾವು ಹೇಳೋದಾದರೆ, ಹಿಂದೆ 2014ನಲ್ಲಿ ತುಮಕೂರಿನಲ್ಲಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅಲ್ಲೂ ಸಹ ಅಕ್ಯೂಸ್ನ ಹೊಡೆದಿರೋ ಪ್ರಕರಣ ಇದೆ. ಆ ಹೊಡೆದಿರೋ ಪ್ರಕರಣ ದಾಖಲಾಗಿದೆ, PCR ಹಾಕಿದ್ದಾರೆ. ಅನೇಕ ಸಂಗತಿಗಳು, ಇದೊಂದು ಸಂಗತಿ ಅಲ್ದಿರ ಇನ್ನೊಂದು ಲಾಟ್ರಿ ಸ್ಕ್ಯಾಮ್ ಕೇಸ್ನಲ್ಲಿ DYSP ಕನಕಲಕ್ಷ್ಮಿ ಸುಳ್ಳು ಎವಿಡೆನ್ಸ್ನ ಸೃಷ್ಟಿ ಮಾಡಿದ್ದಾರೆ ಅಂತ 2 ಕ್ರಿಮಿನಲ್ ಮೊಕದ್ದಮೆ, ಹಿಂದಿನ ಕ್ರಿಮಿನಲ್ ಮೊಕದ್ದಮೆಗಳು DYSP ಕನಕಲಕ್ಷ್ಮಿ ಮೇಲೆ ಇದೆ. ಇಂತಹ ವ್ಯಕ್ತಿ ಮೇಲೆ ನೀವು ಪೊಲೀಸ್ ಆಫೀಸರ್ಸ್, ಹೈಯೆಸ್ಟ್ ಪೊಲೀಸ್ ಆಫೀಸರ್ಸ್ನ ನಾವು ಕೇಳ್ತಾ ಇದ್ದೀವಿ, DGPಗೆ ಹಾಗೂ ADGPಗೆ ಹಾಗೂ ಕಮಿಷನರ್ ಆಫ್ ಪೊಲೀಸ್ಗೆ. ಇಂಥ ವ್ಯಕ್ತಿನ ಹೇಗೆ ನೀವು ಫೋರ್ಸ್ನಲ್ಲಿ ಇಟ್ಕೊಳ್ತಾ ಇದ್ದೀರಾ? ನಿಮ್ಗೆ ಅವಮಾನ ತರುವಂಥ ಒಂದು ಪ್ರಕರಣಗಳಲ್ಲಿದ್ದಾಗ ನೀವು ಹೇಗೆ ಇದನ್ನು ಪರ್ಮಿಟ್ ಮಾಡ್ತಾ ಇದ್ದೀರಾ? ನಿಮಗೆ ಒಂದು ಅನ್ಯಾಯ ಅನ್ಸಲ್ವಾ? ಅಗೌರವ ತರ್ತಾ ಇಲ್ವಾ? ಒಬ್ಬ ಸಣ್ಣ ಪೊಲೀಸ್ ಆಫೀಸರು ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆದರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತೀರಾ. ಕನಕಲಕ್ಷ್ಮಿನ ಹೇಗೆ ನೀವು ಸುರಕ್ಷಿತವಾಗಿ ಇಡ್ತಾ ಇದ್ದೀರಾ? ಕನಕಲಕ್ಷ್ಮಿಯಲ್ಲಿ ಯಾಕೆ ನೀವು ಆ್ಯಕ್ಷನ್ ತೊಗೊತಾ ಇಲ್ಲ? ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ರು ಯಾಕೆ ಅರೆಸ್ಟ್ ಮಾಡಿಲ್ಲ? ಒಬ್ಬ ಸಣ್ಣ ವ್ಯಕ್ತಿ ಮೇಲೆ ಅರೆಸ್ಟ್ ಮಾಡ್ತಾರೆ. ಇನ್ನೊಂದು ಅಪ್ಡೇಟ್